ಪಿಜಿ ಓನರ್ ಮತ್ತು ಕಟ್ಟಡ ಮಾಲೀಕರ ನಡುವಿನ ಜಟಾಪಟಿಯಲ್ಲಿ ಇವತ್ತು ಪಿಜಿಯಲ್ಲಿದ್ದಂತಹ ವಿದ್ಯಾರ್ಥಿಗಳು ಬೀದಿಗೆ ಬರುವಂತಾಗಿದೆ. ಅವರು ರಾತ್ರೋರಾತ್ರಿ ಉಟ್ಟ ಬಟ್ಟೆಯಲ್ಲಿ ಬೀದಿಗೆ ಬರುವಂತಾಗಿದೆ. ಯಾಕಂದ್ರೆ ಮೊನ್ನೆ ನಡೆದಂತಹ ಘಟನೆ ಏನಿದೆ, ಪಿಜಿ ಮಾಲೀಕರು ಮತ್ತು ಬಿಲ್ಡಿಂಗ್ ಮಾಲೀಕರ ನಡುವೆ ಕಿರಿಕಾಗಿತ್ತು. ಬಟ್ ಅದೇ ಪಿಜಿಯಲ್ಲಿ ವಾಸ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳ ಮೇಲೆ ಅವರು ದರ್ಪ ತೋರಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಸದ್ಯ ನನ್ನ ಜೊತೆಗೆ ಅಲ್ಲಿದ್ದಂತಹ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಮೊನ್ನೆ ಎಕ್ಸಾಕ್ಟ್ ಆಗಿ ಏನಾಯ್ತು? ಅವತ್ತು ನಿಮ್ಮ ಪಿಜಿಗೆ ನುಗ್ಗಿ ಹಲ್ಲೆ ಮಾಡಿದ್ರ, ಏನಾಯ್ತು ಸರ್? ಸರ್, ಅದು ಒಂದು 4-5 ಡೇಸ್ ಆಗಿದೆ ಅದು ಇಶ್ಯೂ. ಲೇಟ್ ನೈಟ್ ನಾವು ಮಲ್ಕೊಂಡಿರುತ್ತಲ್ಲ, ಆ ಟೈಮಲ್ಲಿ ಬಂದು ಖಾಲಿ ಮಾಡೋಕ್ಕೆ ಹೇಳಿದ್ರು ಪಿ ಜಿ ಓನರ್ ಸೈಡಿಂದ. ಸೊ ನಾವು ಆಲ್ರೆಡಿ ರೆಂಟ್ ಕೊಟ್ಟಿದ್ದೀವಲ್ಲ, ಮತ್ತು ನಮ್ಗೆ ಹೋಗೋಕ್ಕಾಗಲ್ಲ, ನಿಮ್ಗೆ ಬೇಕಂದರೆ ಪಿ ಜಿ ಓನರ್ ಮಾತಾಡಿ ಅಂತ ಹೇಳಿ ಲೇಟ್ ನೈಟ್ ಅದು. ಸೊ ಹೊಡ್ತಾರೆ ಅವ್ರನ್ನ. ಸೊ ಎಲ್ಲರೂ ಔಟ್ಸೈಡ್ ಬಂದಿರುತ್ತಲ್ಲ, ಇಶ್ಯೂ ಬಂದ ಟೈಮು ಮತ್ತು ಫುಲ್ ಬ್ಲಾಕ್ ಮಾಡಿದೆ. ಇದು ಚೈನು ಲಾಕ್ ಇಟ್ಟು ಫುಲ್ಲು ಬ್ಲಾಕ್ ಮಾಡಿದೆ ಬಿಲ್ಡಿಂಗು. ಮತ್ತು ಅದೇ ಇಶ್ಯೂ ಸರ್. ಈಗ 5 ಡೇಸ್ ಆಗಿದೆ. ನಮ್ಮದು ಐಟಮ್ಸು ಎಲ್ಲ ಒಳಗಡೆ ಇದೆ ಸರ್, ಇನ್ನೂ ನಮ್ಗೆ ಕೊಟ್ಟಿಲ್ಲ ಅದು. ಮತ್ತು ಇಲ್ಲಿ ನಮಗೆ ಈ ಸಮಸ್ಯೆ ಏನಂದರೆ, ನಮ್ಮ ಐಟಮ್ಸು, ಲ್ಯಾಪ್ಟಾಪು, ಡ್ರೆಸ್ಸು ಎಲ್ಲ ಒಳಗಡೆ ಇದೆ ಸರ್. ಒಂದು ಆಲ್ಮೋಸ್ಟ್ 20-25 ಜನ ಇದೆ. ಅವ್ರಿಗೂ ರೆಸಿಡೆನ್ಸ್ ಅಂದರೆ ಸ್ಟೇ ಮಾಡೋಕ್ಕೆ ಆಪ್ಷನ್ ಇಲ್ಲ. ಇಲ್ಲಿ ಇದೊಂದು ಪಿ ಜಿ, ಬೇರೆ ಪಿ ಜಿ ಇದು. ಸೊ ಇಲ್ಲೂ ಸ್ಪೇಸ್ ಇಲ್ಲ ಫುಲ್ಲು. ಮತ್ತು ನಾವು ಹಾಳಲ್ಲಿ ಮಲ್ಕೊಂಡು ಇರಬೇಕು, ಅದು ಸ್ಪೇಸ್ ಇರಲ್ಲ, ಬೆಡ್ ಇರಲ್ಲ, ಏನಿರಲ್ಲ. ಆಲ್ರೆಡಿ ಇದು 5 ಡೇಸ್ ಆಗಿದೆ, ಸ್ನಾನ ಮಾಡೋಕ್ಕೆ ಆಪ್ಷನ್ ಇಲ್ಲ. ಅದೇ ಸರ್ ಇಶ್ಯೂ. ಇವ್ರ ಹತ್ರ ಮಾತಾಡಿದ್ರೇನು ಇವರು ಏನು ಕೇಳಿದಂದರೆ, ನಿಮ್ಗೆ ಬೇಕಂದರೆ ಅವ್ರ ಹತ್ರ ಸೆಟಲ್ ಮಾಡೋಕ್ಕೆ ಹೇಳಿ, ನಮಗೆ ಏನು ಮಾಡಿ. ಯಾರಂದಿದ್ರು ಸೆಟಲ್ಮೆಂಟ್ ವಿಚಾರ? ಯಾರು ಮಾತಾಡಿದ್ರು? ಪಿ ಜಿ ಓನರ್ ಮಾತಾಡಿದ್ರ, ಬಿಲ್ಡಿಂಗ್ ಓನರ್ ಮಾತಾಡಿದ್ರ? ಇದು ಆಲ್ರೆಡಿ ಇವ್ರದ್ದು ಏನೋ ಕೋರ್ಟ್ ಸ್ಟೇ ಏನೋ ಒಂದಿದೆ. ಸೊ ಅದೇ ನಮ್ಮ ಬೇರೆ ಅಷ್ಟೇ ಐಡಿಯಾ ಏನಿಲ್ಲ ಇದ್ರ ಬಗ್ಗೆ. ಸೊ ನಮ್ದು ಏನಂದರೆ ಸರ್, ನಮ್ಮ ಐಟಮ್ಸು ತಗೋಬೇಕಷ್ಟೇ, ಅದು ಮಾಡೋಕ್ಕಾಗ್ತಾ ಇಲ್ಲ ನಮಗೆ. ಅಲ್ಲಿ ಹೋಗಿದ್ರೆ ಬೇರೆ ಕೇಸ್ ಆಗುತ್ತೆ. ಸೊ ನಮಗೆ ಅಲ್ಲಿ ಹೋಗಿ ಏನು ಆಗಲ್ಲ ಸರ್. ನೀವೀಗ ಕೇಸ್ ಕೊಟ್ಟಿದ್ದೀರಾ? ಏನಾದರೂ ದೂರು ದಾಖಲೆ ಮಾಡಿದ್ದೀರಾ? ಫಸ್ಟ್ ಅದು ಹೊಡೆದಿದೆಯಲ್ಲ, ಆ ಟೈಮಲ್ಲಿ ಒಂದು ಕೇಸ್ ಇದೆ. ಅದು ಎಸ್ ಜಿ ಪಾಳ್ಯ ಇರ್ಬೋದು, ಎಸ್ ಜಿ ಪಾಳ್ಯ. ಪೊಲೀಸರು ಏನಾದರೂ ಅಂದ್ರೆ ಆಮೇಲೆ ಸ್ಪಾಟಿಗೆ ಏನೋ ವಿಸಿಟ್ ಮಾಡಿದ್ರಾ ಸರ್? ಅದು ನಿಮ್ಮ ಈಗ ಥಿಂಗ್ಸ್ ಅಲ್ಲಿ ಏನೇನಿದೆ, ನೀವೆಲ್ಲಿ ಓದ್ತಿರೋದು ಸರ್? ಸರ್ ಇಲ್ಲ, ನಾನು 7 ಇಯರ್ಸ್ ಆಗಿದೆ ಸರ್ ಬಂದು. ನಾನೀಗ ಜಾಬ್ ನೋಡ್ತಾ ಇದ್ದೀನಿ. ನಾನು ಕಾಲೇಜೆಲ್ಲ ಮುಗಿತ್ತು. ಬಟ್ ಸ್ಟೂಡೆಂಟ್ಸ್ ಇದ್ರಲ್ಲ ಸರ್ ಅಲ್ಲಿ? ಹೌದು ಸರ್, ಸ್ಟೂಡೆಂಟ್ಸ್ ಇದೆ, ವರ್ಕ್ ಮಾಡೋರು ಇದ್ದಾರೆ, ಎಲ್ಲರೂ ಇದ್ದಾರೆ ಸರ್. ಅಲ್ಲಿದ್ದಂತಹ ಪಿ ಜಿಯಲ್ಲಿದ್ದಂತಹ ವಿದ್ಯಾರ್ಥಿ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಹರಿ ಸರ್, ಇಪ್ಪ ಎಂದ ಪ್ರಶ್ನೆ ഉണ്ടായത്? ಅಂದ್ರೆ ಅಲ್ಲಿ ಏನು സമസ്യ ആയിತ್ತು, ನಿಮ್ಗೆ ಏನೇನು ಪ್ರಾಬ್ಲಮ್ ആയിತ್ತು, എന്താ പ്രശ്നം ഉണ്ടായത് അന്ന് എക്സാക്ട്? അന്ന് രാവിലെ നൈറ്റ് എന്താ? നൈറ്റ് ഞങ്ങൾക്ക് അറിയാതെ 2 സ്ട്രേഞ്ചേഴ്സ് റൂമിലേക്ക് കയറി വരികയായിരുന്നു. റൂമിലേക്ക് കയറി വന്നിട്ട് ഇവരോട് വെക്കേറ്റ് ചെയ്യാൻ പറഞ്ഞു. അപ്പോൾ വെക്കേറ്റ് ചെയ്യാൻ അവർ സമ്മതിച്ചില്ല, കാരണം അവർ റെൻ്റ് കൊടുത്തിയായിരുന്നു. അപ്പോൾ അവരെ ഫോഴ്സ്ഫുള്ളി ഇറക്കാൻ നോക്കി, അസോൾട്ട് ചെയ്തു. അങ്ങനെ താഴേക്ക് വന്നു. താഴെ നിന്ന് അടിയുണ്ടായി. ഞങ്ങളുടെ ഒരു ഫ്രണ്ടിന് ഇവിടെ വുഡൻ പീസ് കൊണ്ട് അവരടിച്ചു, ഇഞ്ചേർഡ് ആയിരുന്നു. TTയിലെടുത്ത് അന്ന് രാത്രി വന്നിരുന്നു. ഇവിടെ പോലീസ് വന്നു, പക്ഷേ അന്നും ഒരു ആക്ഷൻ എടുത്തില്ല. അപ്പോൾ അന്ന് രാത്രി തന്നെ ഇവർ ബിൽഡിംഗ് ഓണർ വന്ന് PG ലോക്ക് ചെയ്തു. PG ലോക്ക് ചെയ്ത് ഇപ്പം 5-ാം ദിവസമായി. എല്ലാവരും ഇപ്പോൾ PG ഇല്ല, എല്ലാ സാധനം ലോക്ക്ഡാണ്. പിള്ളേരെല്ലാം ഇവിടെ ഓരോ PGയിലും ഫ്രണ്ട്സിൻ്റെ റൂമിലൊക്കെ ആയിട്ട് സ്റ്റേ ചെയ്യാറ്. 5-ാം ദിവസമായി ഇതുവരെ പോലീസ് ഒരു ಆಕ್ಷನ್ എടുത്തിಲ್ಲ. ಅಂದರೆ ಇವರು ಕೇರಳ ಮೂಲದವರು ಆಗಿರೋದ್ರಿಂದ ಮಲಯಾಳದಲ್ಲಿ ಮಾತನಾಡಿದ್ರು. ಬಟ್ ನಾವು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಲೇಬೇಕಾಗುತ್ತೆ. ಅಂದ್ರೆ ಅವ್ರಂತಿರೋದು, ಅವತ್ತು ರಾತ್ರಿ ಏಕಾಏಕಿ ಇಬ್ಬರು ಅಪರಿಚಿತರು ಬರ್ತಾರೆ, ಏಕಾಏಕಿ PGಗೆ ನುಗ್ತಾರೆ, ನೀವು ಏಕಾಏಕಿ PGನ ಖಾಲಿ ಮಾಡಬೇಕು ಅಂತಾರೆ. ಬಟ್ ನಾವು ರೆಂಟ್ ಪೇ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ನಾವು ಖಾಲಿ ಮಾಡಲ್ಲ ಅಂತಾರೆ. ಬಟ್ ಈ ಒಂದು ಸಂದರ್ಭದಲ್ಲಿ ಬಂದಂತಹ ಒಂದಿಷ್ಟು ಜನರು ಅವರ ಮೇಲೆ ಹಲ್ಲೆ ಮಾಡ್ತಾರೆ, ದೊಣ್ಣೆಯಿಂದ ಕೂಡ ಹಲ್ಲೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿನೊಬ್ಬನ ಕೈಗೆ ಕೂಡ ಗಾಯ ಆಗುತ್ತೆ. ತದನಂತರ ಅವರಲ್ಲಿರುವಂತಹ ಥಿಂಗ್ಸ್ ಏನಿದೆ, ಅವರು ಹಾಲ್ ಟಿಕೆಟ್ ಆಗಿರ್ಬೋದು, ಬಸ್ ಪಾಸ್ ಆಗಿರ್ಬೋದು, ಅದರ ಜೊತೆಗೆ ಲ್ಯಾಪ್ಟಾಪ್ ಕೂಡ ಆ ಒಂದು PGಯಲ್ಲಿದೆ. ನಮಗೆ ಅದನ್ನು ಮೊದಲು ಹಿಂದಿರುಗಿಸಿ ಅನ್ನೋ ಮನವಿಯನ್ನು ಕೂಡ ವಿದ್ಯಾರ್ಥಿಗಳು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜಾನ್ ಜೊತೆ ಸತ್ತ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.